ಇನ್ನು ಜಮ್ಮು ಕಾಶ್ಮೀರಕ್ಕೆ ಪ್ರವಾಸಕ್ಕೆಂದು ಹೋದಂತ ಯಾದಗಿರಿ ಪ್ರವಾಸಿಗರು ಸೇಫ್ ಆಗಿದ್ದಾರೆ. ಇನ್ನು ಯಾದಗಿರಿಯ ಯಾತ್ರಿಕರು ದಾಳಿಯಲ್ಲಿ ಸೇಫ್ ಆಗಿದ್ದಾರೆ. ಆ ಒಂದು ಸ್ಥಳದಲ್ಲಿ ಏನು ಭಯೋತ್ಪಾದಕರ ದಾಳಿಯ ವೇಳೆ ಯಾದಗಿರಿಯ 4 ಸೇಫ್ ಆಗಿರುವಂತದ್ದು. ಯಾದಗಿರಿ ಜಿಲ್ಲೆಯಿಂದ ಹೊರಟಂತ ಪ್ರವಾಸಿಗರು ಸೇಫ್ ಆಗಿದ್ದಾರೆ. ಕೂದಲೆಳೆ ಅಂತರದಲ್ಲಿ ಅವರೆಲ್ಲರೂ ಸೇಫ್ ಆಗಿದ್ದಾರೆ. ಯಾದಗಿರಿ ಜಿಲ್ಲೆಯ ಸುರಪುರ ಪಟ್ಟಣದ ರಂಗಂಪೇಟೆ ನಿವಾಸಿಗಳು ಸೇಫ್ ಆಗಿದ್ದಾರೆ. ಪ್ರಭಾಕರ್ ಹಾಗೂ ಮಹೇಶ್ವರಿ ದಂಪತಿಗಳು ಸೇರಿ 2 ಮಕ್ಕಳು ಕೂಡ ಸೇಫ್ ಆಗಿದ್ದಾರೆ. ಗುಂಡಿನ ದಾಳಿಗೆ ಭಯಭೀತಗೊಂಡು ಸ್ಥಳದಿಂದ ಓಡಿ ಹೋಗಿ ಅಲ್ಲಿಂದ ಬಚಾವಾಗಿದ್ದಾರೆ. ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ ಪ್ರಭಾಕರ್ ಎನ್ನುವರು. ಉಗ್ರರ ದಾಳಿಯ ಸ್ಥಳದಿಂದ 100 ಮೀಟರ್ ಅಂತರದಲ್ಲಿ ಇದ್ವಿ, ಆದ್ರೆ ಕಾರು ಚಾಲಕನ ಸಮಯ ಪ್ರಜ್ಞೆಯಿಂದ ನಾವು ದೂರ ಬಂದ್ವಿ. 7 ಕಿಲೋಮೀಟರ್ ದೂರದಲ್ಲಿ ಬಂದು ಲಾಡ್ಜ್ ಅಲ್ಲಿ ಸೇಫ್ ಆಗಿ ಉಳಿದಿದ್ವಿ. ಸದ್ಯ ಸೇಫ್ ಆಗಿ ಶ್ರೀನಗರ ಕಡೆ ಹೊರಟಿದ್ದೇವೆ ಅಂತ ಒಂದು ವಿಡಿಯೋ ಸಂದೇಶವನ್ನು ಅವರು ರವಾನೆ ಮಾಡಿರುವಂತದ್ದು. ರಿಟರ್ನ್ ಫ್ಲೈಟ್ ಶುಕ್ರವಾರ ಇದೆ, ಆದ್ರೆ ಸರ್ಕಾರ ಏರ್ ಲಿಫ್ಟ್ ಮಾಡಿದ್ರೆ ನಮಗೂ ಕೂಡ ಬರೋಕೆ ಅನುಕೂಲ ಆಗುತ್ತೆ ಅಂತ ಅವರು ವಿಡಿಯೋ ಹೇಳಿಕೆ ಒಂದನ್ನ ರಿಲೀಸ್ ಮಾಡಿರುವಂತದ್ದು. ಹಾಗಾದ್ರೆ ಏನ್ ಹೇಳಿದ್ದಾರೆ ವಿಡಿಯೋದಲ್ಲಿ, ಬನ್ನಿ ಕ್ವಿಕ್ ಆಗಿ ನೋಡೋಣ. ಹಲೋ, ನನ್ನ ಹೆಸರು ಪ್ರಭಾಕರ್ ಅಂತ. ಕಾಶ್ಮೀರ್ ಟೂರ್ಸ್ ಬಂದಿದ್ವಿ ನಾವು ಫ್ಯಾಮಿಲಿ ಜೊತೆ. ನಿನ್ನೆ ಇನ್ಸಿಡೆಂಟ್ ಆಯಿತು ಪಹಲ್ಗಾಮ್ನಲ್ಲಿ, ಟೆರರಿಸ್ಟ್ ಅಟ್ಯಾಕ್. ನಾವು ಅಲ್ಲೇ ಇದ್ದೀವಿ, ಅರೌಂಡ್ 100 ಮೀಟರ್ಸ್ ಡಿಸ್ಟೆನ್ಸ್ ಅಲ್ಲೇ ಇದ್ದೀವಿ ಅವ್ರದ್ದು. ಇನ್ಸಿಡೆಂಟ್ ಆದ ತಕ್ಷಣನೇ ನಮ್ಮ ಡ್ರೈವರ್ ಏನ್ ಮಾಡಿದ್ರು, ಇಮಿಡಿಯೇಟ್ ಕಾರ್ ತಗೊಂಡು ಬಂದು ಮತ್ತೆ ನಾವು ನಮ್ದೊಂದು 7 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಕೆಳಗಡೆ ಲಾಡ್ಜ್ ಇತ್ತು, ಅಲ್ಲಿಗೆ ಬಂದು ನಮಗೆ ಡ್ರಾಪ್ ಮಾಡಿದ್ರು ಅವರು. ಅಲ್ಲಿ ಸೇಫ್ ಆಗಿದ್ದೀವಿ. ಇದು ಇವಾಗ ಏನಪ್ಪ ಅಂದ್ರೆ ಪಹಲ್ಗಾಮಿಂದ ಶ್ರೀನಗರ ಹೊರಟಿದ್ದೀವಿ ನಾವು ರಿಟರ್ನ್. ನಮ್ಮ ರಿಟರ್ನ್ ಫ್ಲೈಟ್ ಇರೋದು ಶುಕ್ರವಾರ ಇದೆ. ಅದಕ್ಕೆ ನಾವು ಈ ಗವರ್ಮೆಂಟ್ಗೆ ಅದೇ ಇವಾಗಿನ ಹೆಲ್ಪ್ ಲೈನ್ ಅವರು ರಿಲೀಸ್ ಮಾಡ್ತಾ ಇದ್ರು ಸದ್ಯಕ್ಕೆ. ಅವರಿಗೂ ನಾನು ಟ್ರೈ ಮಾಡ್ತಾ ಇದ್ದೆ ರೀಚ್ ಆಗಕ್ಕೆ ಅಂತೇಳಿ, ಬಟ್ ಯಾರೂ ಸ್ಪಂದಿಸ್ತಾ ಇಲ್ಲ ಸದ್ಯಕ್ಕೆ ಅಂತ ಹೇಳಿದ್ರು. ಅದೇ ಯಾರಾದರೂ ಏರ್ ಲಿಫ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮಗೆ ಬೇಗ ಬೆಂಗಳೂರು ಬರೋಕ್ಕೆ ಒಂದು ಅನುಕೂಲ ಆಗುತ್ತೆ. ಅದೇ ನಾನು ಕೇಳ್ತಾ ಇರೋದು ಮತ್ತೇನಿಲ್ಲ.